ನಮಸ್ಕಾರ. ಗುಡ್ ಮೈಂಡ್ಸ್ ಲರ್ನಿಂಗ್ಗೆ ಸ್ವಾಗತ. ಇಂದಿನ ಸಂಚಿಕೆಯ ವಿಷಯ ಬೀಚಿಯವರ ನುಡಿಮುತ್ತುಗಳು ಭಾಗ 2. ಕೋಳಿ ರುಚಿ ಕಂಡವನು ಹೋಳಿಗೆ ತಿನ್ನಲಾರ, ಹಾಗೆಯೇ ಸಾರ್ವಜನಿಕರ ಹಣದ ರುಚಿ ಕಂಡವನು ದುಡಿದು ತಿನ್ನಲಾರ. ಒಂದೇ ಹಗ್ಗದಿಂದ ಇಬ್ಬರು ನೇಣು ಹಾಕಿಕೊಳ್ಳುವ ಜಾಣತನಕ್ಕೆ ಮದುವೆ ಎಂದು ಹೆಸರು. ಸಾವಿಗೆ ಯಾವ ತಾರತಮ್ಯವೂ ಇಲ್ಲ. ಅಹಂಕಾರ ಅವಿವೇಕಿಗಳ ಆಸ್ತಿ. ಗಂಡನ ಮುಖ ಹೆಂಡತಿಯ ಮನಸ್ಸಿನ ಕನ್ನಡಿ. ದುಡಿಯದೇ ಇರುವ ಪ್ರತಿಯೊಬ್ಬ ಶ್ರೀಮಂತನು ಭಿಕ್ಷುಕನೇ. ಒಂದು ಕೆಟ್ಟ ಮನಸ್ಸಿಗಿಂತ 100 ಕೆಟ್ಟ ಮುಖ ಮೇಲು. ಮನೆಯಾಕೆ ಸೃಷ್ಟಿಸುವ ವಾತಾವರಣವೇ ಮನೆಯ ವಾತಾವರಣ. ಕೆಲಸವಿಲ್ಲದೆ ಸುಮ್ಮನೆ ಕುಂತವನ ಭುಜದ ಮೇಲೆ ಶನಿಯು ಬಂದು ಕೂರುತ್ತಾನೆ. ಬದುಕು ನಾವು ಬದುಕುವುದಕ್ಕಾಗಿಯೇ ಹೊರತು ಬೇರೆಯವರನ್ನು ಮೆಚ್ಚಿಸಲು ಅಲ್ಲ. ಗಡ್ಡ ದೊಡ್ಡತನದ ಗುರುತಾಗಿದ್ದರೆ ಮೇಕೆಯೇ ಮುಖ್ಯಮಂತ್ರಿಯಾಗಬೇಕಿತ್ತು. ಚಿಕ್ಕ ಮಗು ಮಾತುಮಾತಿಗೆ ಕೇಳುವ ಏಕೆ ಎಂಬುದರಲ್ಲಿಯೇ ಎಲ್ಲ ತತ್ವಜ್ಞಾನದ ತತ್ವ ಅಡಗಿದೆ. ಎಲ್ಲ ಸಮಸ್ಯೆಯೂ ನಮ್ಮನ್ನು ನಾಶ ಮಾಡಲು ಬರುವುದಿಲ್ಲ, ಕೆಲವೊಂದು ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡಲು ಬರುತ್ತವೆ. ಮದುವೆಯಾದ ಆರಂಭದಲ್ಲಿ ಜೀವನ ಕಾವ್ಯವಿದ್ದಂತೆ, ಮಧ್ಯದಲ್ಲಿ ಗದ್ಯವಿದ್ದಂತೆ, ಕಟ್ಟ ಕಡೆಗೆ ವ್ಯಾಕರಣ. ದೇವರನ್ನು ಅತಿಯಾಗಿ ನಂಬಬೇಡ, ನಿನ್ನ ಕೆಲಸವನ್ನು ನೀನು ಮಾಡು. ದುಡಿಯುವ ಗಂಡ ಸತ್ತರೆ ಇಡೀ ಸಂಸಾರವೇ ಸತ್ತಂತೆ. ಹೊಲಸಿದ್ದಲ್ಲಿ ನೊಣಗಳು, ಹಣ, ಅಧಿಕಾರ, ಗೌರವ ಇರುವಲ್ಲಿ ಶಕುನಿಗಳು. ಅನೇಕ ಗಂಡಸರಿಗೆ ತಾವು ಗಂಡು ಎಂದು ಹೆಣ್ಣನ್ನು ನೋಡಿದಾಗ ಗೊತ್ತಾಗುತ್ತದೆ. ಜೀವನೋಪಾಯಕ್ಕಾಗಿ ಅಲ್ಲ, ಆತ್ಮ ಸಂತೋಷಕ್ಕಾಗಿ ಮಾಡುವ ಕೆಲಸಗಳೇ ಹವ್ಯಾಸ. ತಪ್ಪು ಮಾಡಿದವರು ಇಬ್ಬರೇ ಸತ್ತವರು ಮತ್ತು ಹುಟ್ಟಿದವರು. ಹಣ ಎಂದರೆ ಎಲ್ಲರಿಗೂ ಇಷ್ಟ, ಇಲ್ಲವಾದರೆ ಆ ದೇವರೇಕೆ ಲಕ್ಷ್ಮಿಯನ್ನು ಲಗ್ನ ಆದ. ಕಷ್ಟಗಳೇ ಇಲ್ಲದಿದ್ದರೆ ಜೀವನವು ಬಹಳ ಡಲ್ ಹೊಡೆಯುತ್ತಿತ್ತು. ಭಕ್ತರ ಸುತ್ತ ರೋಗಿಗಳು ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರು ಇರುತ್ತಾರೆ. ಎಲ್ಲರಿಗಿಂತ ದೇವರು ದೊಡ್ಡವನು ನಿಜ, ಆದರೆ ದುಡ್ಡು ದೇವರಿಗಿಂತಲೂ ದೊಡ್ಡದು ಎಂಬುದು ಲೌಕಿಕ ಸತ್ಯ. ಜಾಣರು ಗುದ್ದಾಡಿದರೆ ಚರ್ಚೆ ಆಗುತ್ತೆ, ದಡ್ಡರು ಚರ್ಚೆ ಮಾಡಿದರೆ ಗುದ್ದಾಟ ಆಗುತ್ತೆ. ಯಾರ ಬಗ್ಗೆಯಾಗಲಿ ಹಿಂದುಗಡೆ ಮಾತನಾಡುವುದು ಒಳ್ಳೆಯದಲ್ಲ, ಕೆಲವರ ಬಗ್ಗೆ ಮುಂದೆ ಮಾತನಾಡುವುದು ಸಹ ಒಳ್ಳೆಯದಲ್ಲ. ಮದುವೆಯಾಗದ ಹೆಣ್ಣು, ಕೆಲಸವಿಲ್ಲದ ಗಂಡು, ಈ ಎರಡು ಮನೆಯವರಿಗೆ ಒಂದಿಲ್ಲೊಂದು ಬಗೆಯ ತಲೆನೋವುಗಳು. ಕೆಲಸವಿದ್ದವರು ಕೆಲಸ ಮಾಡುತ್ತಾರೆ, ಕೆಲಸ ಇಲ್ಲದವರು ಕೆಲಸಕ್ಕೆ ಬಾರದ ವಿಷಯಗಳನ್ನು ಮಾತನಾಡುತ್ತಾ ಕಾಲವನ್ನು ಕಳೆಯುತ್ತಾರೆ. ನೌಕರಿ ಸಿಗುವ ಮುನ್ನ ಗಂಡು ಓದು ಮುಗಿಸುವುದು ಒಳಿತು, ಮಕ್ಕಳಾಗುವ ಮುನ್ನ ಹೆಣ್ಣು ಮದುವೆಯಾಗುವುದು ಒಳಿತು. ಮಗುವಿಗೆ ಅಳು, ಹೆಣ್ಣಿಗೆ ನಗು, ಅವಿವೇಕಿಗೆ ಧೈರ್ಯ ಮತ್ತು ಅಪ್ರಾಮಾಣಿಕನಿಗೆ ರಾಜಕಾರಣ ಅತ್ಯುತ್ತಮ ಆಯುಧಗಳು. ಅನೇಕರು ಅನೇಕ ಜೀವನೋಪಾಯಗಳನ್ನು ಹುಡುಕಿಕೊಳ್ಳುತ್ತಾರೆ, ಆದರೆ ಕೆಲವರು ಮದುವೆಯಾಗಿ ಬಿಡುತ್ತಾರೆ, ಶ್ರೀಮಂತ ಮಾವ ದೊರೆತರೆ. ನಾವು ಏನಾದರೂ ಕೆಲಸಕ್ಕೆ ಹೋಗುವಾಗ ಬೆಕ್ಕುಗಳು ಅಡ್ಡಬರುತ್ತವೆ ಏಕೆ? ಇದೇ ಪ್ರಶ್ನೆ ಕೆಲ ಬೆಕ್ಕುಗಳಿಗೂ ಬಂದಿದೆ. ನೀವೇಕೆ ಬೆಕ್ಕುಗಳಿಗೆ ಅಡ್ಡ ಹೋಗುತ್ತೀರಿ? ಕೋಳಿಯನ್ನು ತಿಂದವನು ಹೋಳಿಗೆ ಮುಟ್ಟುವನೆ? ಸಾರ್ವಜನಿಕರ ಹಣದ ರುಚಿ ಕಂಡ ಮೇಲೆ ಅವನಿಗೆ ದುಡಿದು ತಿನ್ನುವುದು ಬರೀ ಈ ಜನ್ಮದಲ್ಲೇ ಮಾತ್ರವಲ್ಲ, ಮುಂದಿನ 3 ಜನ್ಮಗಳಲ್ಲಿಯೂ ಸಾಧ್ಯವಿಲ್ಲ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.